ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಮೇಡಮ್ ಗಿಲ್ಲಿ ಅಂದ್ರೆ ಅವರಿಬ್ರು ಆಪೋಸಿಟ್, ಒಬ್ರಿಗೊಬ್ರು ಶತ್ರುಗಳು ಅಂತ ಹೇಳಿ ಕರ್ಕೋತಾರೆ. ಆದ್ರೆ ಇವತ್ತು ಇಬ್ರು ಕೂಡ ಒಂದು ರೊಮ್ಯಾಂಟಿಕ್ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ. ಅದ್ರೂ ಕೂಡ ಜುಮ್ ಜುಮ್ ಮಾಯಾ ಸಾಂಗ್ ಅನ್ನ ಹಾಕೊಂಡು ಅದ್ಭುತವಾಗಿ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಅನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಗಿಲ್ಲಿ ಅವರು ಅಶ್ವಿನಿ ಅವ್ರನ್ನ ಲಿಫ್ಟ್ ಕೂಡ ಮಾಡ್ತಾರೆ. ಕಿಚ್ಚ ಅವರು ಇದನ್ನ ಸಿಕ್ಕಾಪಟ್ಟೆ ಎಂಜಾಯ್ ಅನ್ನ ಮಾಡಿದ್ದಾರೆ. ಮನೆ ಮಂದಿನೂ ಕೂಡ ಅದ್ಭುತವಾಗಿ ನಕ್ಕು ನಲಿತಾರೆ. ಸೊ ನೀವು ಮನೆಯಲ್ಲಿ ನೋಡ್ಬೋದು, ಗಿಲ್ಲಿ ಮತ್ತೆ ನಮ್ಮ ಅಶ್ವಿನಿ ಮೇಡಮ್ ಇಲ್ಲ ಅಂದ್ರೆ ಈ ಸೀಸನ್ನೇ ಇಲ್ಲ ಅಂತ ಹೇಳಿ ತುಂಬಾ ಜನ ಅಂತಿದ್ರು. ಅದು 100% ನಿಜ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗಿಲ್ಲಿ ಮನೆಯಲ್ಲಿ ಎಷ್ಟು ಜನಕ್ಕೆ ಇಷ್ಟನೋ ಬಿಗ್ ಬಾಸ್ಗೆ ಅಶ್ವಿನಿ ಮೇಡಮ್ ಕೂಡ ಅಷ್ಟು ಮೆಚ್ಚು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅಶ್ವಿನಿ ಮೇಡಮ್ ಅಲ್ಲ ಅಂದ್ರೆ ಗಿಲ್ಲಿನ ನಾವು ಇಷ್ಟು ಹಚ್ಕೊಳ್ಳೋಕ್ಕೆ ಕಾರಣ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅಶ್ವಿನಿ ಮೇಡಮ್ ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ದಕ್ಕೆ ಗಿಲ್ಲಿ ನಮಗೆ ಪಾಸಿಟಿವ್ ಆಗಿ ಕಾಣಿಸ್ಕೊಂಡಿದ್ದು. ಏನೇ ಆಗಲಿ ಅಶ್ವಿನಿ ಮೇಡಮ್ ಅಂತಹ ಶತ್ರು ಇದ್ರೂ ಪರವಾಗಿಲ್ಲ, ಆದರೆ ಗಿಲ್ಲಿಗಿದಾರಲ್ಲ ಮಿತ್ರರು ಅಂತ ಅಂದ್ಕೊಂಡು ಹಿಂದ್ಗಡೆಯಿಂದ ಚೂರಿ ಹಾಕೋರು ಅಂತರ್ ಇರಬಾರ್ದು ಅನ್ನೋದು ನನ್ನ ಅನಿಸಿಕೆ. ಅಶ್ವಿನಿ ಮೇಡಮ್ಗೂ ನಾನು ಎಷ್ಟೇ ನೆಗೆಟಿವ್ ಆಗಿ ಮಾಡಿದ್ರು ಅವರಿಗೆ ಓಟ್ಗಳನ್ನು ಹಾಕ್ತಾನೆ ಇರ್ತೀವಿ. ಕಾರಣ ಏನಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಏನು ಜಗಳ ಬರುತ್ತೋ ಆ ಸಮಯದಲ್ಲಿ ಏನು ಅನ್ಸುತ್ತೋ ಅದನ್ನ ಡೈರೆಕ್ಟ್ ಆಗಿ ಹೇಳೋ ತಾಕತ್ತಿರುವಂತಹ ಒಂದು ಹೆಣ್ಣು ಹುಡುಗಿ ಅಂತಾನೆ ಅನ್ಬೋದು. ಇನ್ನು ಉಳಿದಂತೆ ಎಲ್ಲರೂ ಕೂಡ ಚೆನ್ನಾಗಿದ್ದು ಹಿಂದ್ಗಡೆಯಿಂದ ಚೂರಿ ಹಾಕೋರು ತುಂಬಾ ಜನ ಇರ್ತಾರೆ. ಗಿಲ್ಲಿಗೆ ತುಂಬಾ ಕಡೆ ಬುದ್ಧಿವಾದಗಳನ್ನು ಹೇಳಿದ್ದಾರೆ. ಅವರಿಗೆ ಅವಶ್ಯಕತೆ ಇಲ್ಲದಿರೋ ಸಮಯದಲ್ಲೂ ಗಿಲ್ಲಿಗೆ ಬುದ್ಧಿವಾದ ಹೇಳಿರೋದು ಇದೇ ಅಶ್ವಿನಿ ಮೇಡಮ್. ಗಿಲ್ಲಿ ಅಂತ ಬಂದಾಗ ಅವನ ಕಾಮಿಡಿಗಳಿಗೆ ಮನಸ್ಪೂರ್ವಕವಾಗಿ ನಗ್ತಾರೆ, ಅವನಿಗೆ ಹಲವಾರು ರೀತಿಯಾದಂಥ ಸಜೆಷನ್ಗಳನ್ನು ಕೊಡ್ತಾರೆ. ಇವತ್ತು ಅವನ ಜೊತೆಗೆ ರೊಮ್ಯಾಂಟಿಕ್ ಡ್ಯಾನ್ಸ್ ಅನ್ನು ಕೂಡ ಮಾಡ್ತಾರೆ. ಅದು ಕೂಡ ಯಾವುದೇ ಹಿಂಜರಿಕೆ ಇಲ್ಲದೆ ಅಲ್ಲಿ ಕೂತಿರುವಂಥ ಹೆಣ್ಮಕ್ಳಿಗೂ ಕೂಡ ನಾಚಿಕೆ ಆಗಬೇಕು ಆ ಲೆಕ್ಕಾಚಾರಕ್ಕೆ ಅವರಿಬ್ರು ಕೂಡ ಡ್ಯಾನ್ಸ್ ಅನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಅಶ್ವಿನಿ ಮೇಡಮ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ ಮೇಡಮ್ ಜೋಡಿಯನ್ನ ನೋಡೋಕೆ ಖುಷಿ. ಅವರಿಬ್ರು ಕೂಡ ಟಾಮ್ ಅಂಡ್ ಜೆರಿ ಅನ್ನೋದಕ್ಕಿಂತ ಇಬ್ಬರಿಗೆ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲದಿದ್ರು ಅವರಿಬ್ರು ಕೂಡ ಇರುವಂಥದ್ದು ತುಂಬಾ ಇಷ್ಟ ಆಗುತ್ತೆ ನನಗೆ. ಸೊ ಅಶ್ವಿನಿ ಮೇಡಮ್ ಗಿಲ್ಲಿ ಅಂತ ಬಂದ್ರೆ ಅಲ್ಲಿ ಏನೋ ಒಂದು ಕಂಟೆಂಟ್ ಇದೆ ಅಂತಾನೆ ಅರ್ಥ. ಸೊ ಇಬ್ರು ಕೂಡ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವರಿಬ್ರು ಡ್ಯಾನ್ಸ್ ಮಾಡಿದ್ದು. ಇದಕ್ಕೂ ಹಿಂದೆ ಏನಂತ ಹೇಳಿದ್ರೆ ಕಾವ್ಯಂದು ಮತ್ತೆ ಗಿಲ್ಲಿದೊಂದು ಪ್ರೋಮೋ ಬಿಟ್ಟಿರ್ತಾರೆ. ಅದರಲ್ಲಿ ಕಾವ್ಯ ಗಿಲ್ಲಿ ಆಗಿರ್ಬೋದು, ರಘು ಗಿಲ್ಲಿ ಆಗಿರ್ಬೋದು, ಅಥವಾ ಗಿಲ್ಲಿ ರಕ್ಷಿತ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ಜೊತೆಗೆ ಇದ್ದೇ ಅವನಿಗೆ ಏನೋ ಒಂದು ಬತ್ತಿ ಇಡೋ ಕೆಲಸನೂ ಮಾಡ್ತಾರೆ. ಬಟ್ ಬತ್ತಿ ಇಡಬೇಕಾದ್ರೆ ಅಶ್ವಿನಿ ಮೇಡಮ್ ಡೈರೆಕ್ಟ್ ಆಗಿ ಇಡ್ತಾರೆ, ಖುಷಿಯಾಗಿರ್ಬೇಕಾದ್ರೆ ಖುಷಿಯಾಗಿರ್ತಾರೆ. ಇವರಿಬ್ಬರು ಜೋಡಿ ಇಲ್ಲ ಅಂದ್ರೆ ಸೀಸನ್ 12 ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಸೊ ಇವರಿಬ್ಬರ ಈ ಬಾಂಡಿಂಗ್ ಬಗ್ಗೆ ನಿಮಗೆ ಏನು ಅನಿಸ್ತತೆ? ಯಾಕಂದ್ರೆ ಅವರಿಬ್ಬರು ಜಗಳವನ್ನ ನೋಡಿರ್ತೀವಿ, ಅದರಲ್ಲಿ ಗಿಲ್ಲಿ ಒಳ್ಳೆಯವನು, ಅಶ್ವಿನಿ ಮೇಡಮ್ ಕೆಟ್ಟವರು ಎಲ್ಲನೂ ಕೂಡ ಮಾತಾಡಿರ್ತೀವಿ. ಬಟ್ ಇದೊಂದು ಮುಖ ಅಶ್ವಿನಿ ಮೇಡಮ್ ಅವ್ರದ್ದು ಅಲ್ವಾ, ಅದು ಎಲ್ರಿಗೂ ಕೂಡ ಇಷ್ಟ ಆಗುವಂತಹ ಮುಖ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನ ಬಿಗ್ ಬಾಸ್ ನೋಡೋರಿಗೆ ಅನಿಸ್ಬೋದು ಅಶ್ವಿನಿ ಮೇಡಮ್ ಗಿಲ್ಲಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ಕೆಲವರಿಗೆ ಗೊತ್ತಿರುವಂತಹ ವಿಚಾರ. ಸೊ ಇದರ ಬಗ್ಗೆ ನಿಮಗೆ ಅನ್ಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇವರಿಬ್ರು ಕೂಡ ಫೈನಲ್ ವರ್ಗೂ ಇರಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ. ಎಸ್ ಆರ್ ನೋ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.